ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ಸ್ಟ್ರೀಟ್ ಸ್ಟೈಲ್ ಸಮೋಸ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಈಸಿ, ತುಂಬ ಯಾರು ಬೇಕಾದರೂ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇದು ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ. ಸೊ ಈಗ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇದು ಗೋಧಿ ಹಿಟ್ಟಿಂದನೂ ಕೂಡ ಮಾಡ್ಕೋಬೋದು. ಹಾಗೆ ಒಂದು ಸ್ವಲ್ಪ ಅಜ್ವಾину, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ಫುಲ್ ಎಲ್ಲನೂ ಮಿಕ್ಸ್ನ ಮಾಡ್ಕೊಳ್ಳಿ. ಸೊ ಇದು ಚಪಾತಿ ಹಿಟ್ಟಿಗಿಂತ ಒಂಚೂರು ಗಟ್ಟಿಯಾಗಿ ಇದನ್ನು ನಾದ್ಕೋಬೇಕಾಗುತ್ತೆ. ಸೊ ತುಂಬಾ ಅದ್ಭುತವಾಗಿರುತ್ತೆ. ಯಾರಿಗೆ ತಾನೇ ಸಮೋಸ ಅಂದರೆ ಇಷ್ಟ ಆಗಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಸಮೋಸ ಅಂದರೆ ಇಷ್ಟ ಆಗುತ್ತೆ. ಹಾಗೆ ನಾನ್ ವೆಜ್ ಸಮೋಸನೂ ಇಷ್ಟ ಆಗುತ್ತೆ, ಹಾಗೆ ವೆಜ್ ಇರೋರಿಗೆ ವೆಜ್ ಸಮೋಸನೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಒಂದು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಸೊ ನೀವು ಕೇಳ್ಬೋದು, ಕಂಪಲ್ಸರಿ ಮೈದಾ ಹಿಟ್ಟನ್ನೇ ಹಾಕೋಬೇಕಾ ಏನು ಅಂತ. ಸೊ ಇಲ್ಲ, ಮೈದಾ ಹಿಟ್ಟು ಬದಲು ನೀವು ಗೋಧಿ ಹಿಟ್ಟನ್ನು ಕೂಡ ಉಪಯೋಗಿಸ್ಕೋಬೋದು. ಸೊ ನಾನು ಇಲ್ಲಿ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡೋದ್ರಿಂದ ನಾನು ಮೈದಾ ಹಿಟ್ಟನ್ನು ಉಪಯೋಗಿಸ್ಕೋತಾ ಇದ್ದೀನಿ. ಸೊ ನೀವು ಏನಾದರೂ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಕಲಿಸ್ಕೊಳ್ಳಿ, ಉಪ್ಪು ಕರೆಕ್ಟಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ನೋಡ್ತಾ ಇದ್ದೀರಲ್ವ, ಈ ರೀತಿ ಅಜ್ವಾನ ಸ್ವಲ್ಪ ಕೈಯಲ್ಲಿ ಒರೆಸ್ಬಿಟ್ಟು ಹಾಕ್ಕೊಳ್ಳಿ. ನಾನು ಒರೆಸ್ಕೊಂಡು ಟೇಬಲ್ ಸ್ಪೂನಲ್ಲಿ ಹಾಕ್ಕೊಂಡಿದ್ದೆ. ಸೊ ಹಾಗೆ ನಾನು ಹಾಕ್ಕೊಂಡಿದ್ದೀನಿ. ಈಗ ನಾನು ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಸೊ ಈಗ ಹಿಟ್ಟು ಕಲಿಸ್ಕೊಂಡಿರೋದು ರೆಡಿ ಆಗಿದೆ. ಮೇಲೆ ಒಂದು ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು, 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ಮೇಲೆ ಸವರ್ಬಿಟ್ಟು ಎತ್ತಿಟ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ನಾದ್ಕೊಳ್ಳೋಗಿದ್ರು ನೀವು ನಾದ್ಕೋಬೋದು. ಸೊ ಇದನ್ನು ನೆನೆಯೋದಕ್ಕೆ ಬಿಡೋಣ. ಈಗ ಇದು ಒಳಗಡೆ ಸ್ಟಫಿಂಗಿಗೆ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಸ್ಟಫಿಂಗಿಗೆ ನಾನಿಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿನ ಉಪಯೋಗಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿನ ನೆನೆ ಹಾಕ್ಕೊಂಡಿದ್ದೀನಿ. ಸಿಪ್ಪೆ ಸುಲಿದ್ಬಿಟ್ಟು ಬೇಯಿಸ್ಕೊಂಡು ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಈರುಳ್ಳಿ, ಹಸಿಮೆಣ್ಸಿಕಾಯಿ ಎಲ್ಲವನ್ನು ತೊಗೊಂಡಿದ್ದೀನಿ. ಸೊ ಈಗ ನಾನು ಒಂದು ಪ್ಯಾನಿಗೆ ಸಿಂಪಲ್ಲಾಗಿ ಒಂದು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ಗೆ ಬಿಸಿ ಎಣ್ಣೆ ಆದಮೇಲೆ, ಸೊ ಎಣ್ಣೆ ಬಿಸಿ ಆಗಿದ ತಕ್ಷಣ ನಾನು ಇಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಈರುಳ್ಳಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾನು ಇದನ್ನು ಫ್ರೈನ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ನಾನು ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಹಾಕ್ಕೊಂಡ್ರೆ ಸಾಕು. ಸೊ ಈ ರೀತಿಯಾಗಿ ಹಾಕ್ಕೊಂಡಾದ್ಮೇಲೆ ಫ್ರೈನ ಮಾಡ್ಕೊತಾ ಇದ್ದೀನಿ. ಸೊ ಅಷ್ಟೇ. ನೀವು ಇದರಲ್ಲಿ ಅಚ್ಕಾರದ ಪುಡಿ ಕೂಡ ಉಪಯೋಗಿಸ್ಕೋಬೋದು, ಇಲ್ಲಾಂದರೆ ನೀವು ಚಿಲ್ಲಿ ಕೂಡ ಉಪಯೋಗಿಸ್ಕೋಬೋದು. ಸೊ ನಾನಿಲ್ಲಿ ಗ್ರೀನ್ ಚಿಲ್ಲಿನ ಉಪಯೋಗಿಸ್ಕೊಂಡಿದ್ದೀನಿ. 2 ಗ್ರೀನ್ ಚಿಲ್ಲಿನ ಉಪಯೋಗಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಬೇಯಿಸಿರೋ ಆಲೂಗಡ್ಡೆ ಹಾಗೂ ಹಸಿ ಬಟಾಣಿನ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಸೊ ತುಂಬನೇ ಬೇಗನೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಅಷ್ಟೊಂದು ಟೈಮ್ ಏನೂ ಬೇಕಾಗಲ್ಲ ನಮಗೆ. ತುಂಬ ಈಸಿ. ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ಅದ್ಭುತವಾಗಿರುತ್ತೆ, ಟೀ ಟೈಮ್ಗೆಲ್ಲ. ಸೊ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಬಾಡಿಸ್ಕೊತಾ ಇದ್ದೀನಿ. ಅಷ್ಟೊಂದೇನು ಬಾಡಿಸ್ಕೊಡೋ ಅವಶ್ಯಕತೆ ಇಲ್ಲ, ಒಂದು 5 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಸೊ ಈಗ ಬಾಡಿಸ್ಕೊಂಡು ಅದು ಆಗೋದಕ್ಕೆ ಬಿಟ್ಟಿದ್ದೀನಿ. ಸೊ ಈಗ ನಾನು ಇದಕ್ಕೆ ಚಪಾತಿ ಹಿಟ್ಟು ನೆನೆ ಹಾಕಿದ್ನಲ್ವ, ಸೊ ಈ ರೀತಿಯಾಗಿ ನಾನು ಒಂದು ಮೀಡಿಯಂ ಸೈಜಲ್ಲಿ ಬಾಲ್ ಥರ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ಒಂದು 4 ಉಂಡೆಗಳನ್ನಾಗಿ ನಾನು ಮಾಡ್ಕೊತಾ ಇದ್ದೀನಿ. ಸೊ ಈಗ ಒಂದೊಂದೇ ಉಂಡೆಗಳನ್ನ ತೊಗೊಂಡು ಯಾವ ರೀತಿ ಸಮೋಸನ ಫಿಲ್ಲಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಓವಲ್ ಶೇಪಲ್ಲಿ ನೀವು ಲಟ್ಟಿಸ್ಕೋಬೇಕಾಗುತ್ತೆ. ರೌಂಡಾಗಿ ಲಟ್ಟಿಸ್ಕೋಬೇಡಿ, ಒಂದು ಸ್ವಲ್ಪ ಉದ್ದಕ್ಕೆ ಲಟ್ಟಿಸ್ಕೊಂಡ್ರೆ ನಿಮಗೆ ಸಮೋಸ ಶೇಪ್ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಎಷ್ಟು ನೀವು ತೆಳ್ಳಗೆ ಲಟ್ಟಿಸ್ಕೋತೀರೋ ಅಷ್ಟು ಚೆನ್ನಾಗಿ ಸಮೋಸ ಕ್ರಿಸ್ಪಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಲಟ್ಟಿಸ್ಕೊಂಡಾದ್ಮೇಲೆ ಸೆಂಟ್ರಲ್ಲಿ ಈ ರೀತಿಯಾಗಿ ಚಾಕುಯಿಂದನೋ ಅಥವಾ ಯಾವುದೊಂದು ಕಟರಿಂದನೋ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಕೈಗೆ ಹಾಕ್ಕೊಂಡ್ಬಿಟ್ಟು ನೀವು ಕೈಗೆ ಆ ಹಿಟ್ಟಿನ ಮೇಲೆ ಒಂದು ಸ್ವಲ್ಪ ನೀರನ್ನ ಸವರ್ಕೊಂಡು, ಫುಲ್ಲಾಗಿ ನೀರನ್ನ ಸವರ್ಕೊಂಡು ಈ ರೀತಿಯಾಗಿ ಪ್ರೆಸ್ನ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಪ್ರೆಸ್ನ ಮಾಡ್ಕೊಳ್ಳೋದ್ರಿಂದ ಅದು ಆಯಿಲಲ್ಲಿ ಬಿಟ್ಟಿದಾಗ ಅದು ಆಚೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಬೀಳೋ ಚಾನ್ಸಸ್ ಇರಲ್ಲ. ಸೊ ಫುಲ್ ಆದಷ್ಟು ಆ ಥರ ಮಾಡ್ಕೊಂಡ್ಬಿಟ್ಟು ನೀರನ್ನ ಹಚ್ಕೊಳ್ಳಿ. ಯಾವುದೇ ಒಂದು ನಾವು ಈ ಕಾರ್ನ್‌ಫ್ಲೋರು ಇಲ್ಲಾಂದರೆ ಮೈದಾ ಹಿಟ್ಟಲ್ಲಿ ನೀರನ್ನ ಕಲಿಸ್ಕೊಂಡು ಹಾಕ್ಕೊಳ್ತೀವಲ್ಲ, ಆ ಥರ ಏನೂ ಬೇಕಾಗಿಲ್ಲ. ಜಸ್ಟ್ ನೀರು ಹಾಕ್ಕೊಂಡ್ರೆ ಸಾಕು, ಅದು ಅಂಟ್ಕೊಂಡ್ಬಿಡುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಎಳೆದು ಈ ರೀತಿಯಾಗಿ ಪ್ರೆಸ್ಸಿಂಗ್ನ ಮಾಡಿಕೊಂಡ್ರೆ 1 ಟೇಬಲ್ ಸ್ಪೂನಷ್ಟು ಮಾತ್ರ ನಾನು ಉಪಯೋಗಿಸ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಸಣ್ಣ ಸಮೋಸ ಸೈಜಷ್ಟು ಮಾಡ್ತಾ ಇದ್ದೀನಿ, ಅಂದರೆ ಮೀಡಿಯಮ್ ಸೈಜು. ತುಂಬ ಚಿಕ್ಕದಲ್ಲ, ತುಂಬ ದೊಡ್ಡದಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಈಗ ಇನ್ನೂ ಒಂದನ್ನು ಕೂಡ ನಾನು ಅದೇ ರೀತಿಯಾಗಿ ಸ್ಟಫಿಂಗ್ನ ಮಾಡ್ಕೊತೀನಿ. ಸೇಮ್ ಅದೇ ಥರ ಕಟಿಂಗ್ನ ಮಾಡಿಕೊಂಡು ಕೈಗೆ ಫುಲ್ ನೀರನ್ನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ವ, ಈ ರೀತಿಯಾಗಿ ನೀರನ್ನ ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹಾಲು ಅದೆಲ್ಲ ಉಪಯೋಗಿಸ್ಕೋಬೇಡಿ. ನೀರನ್ನ ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಸ್ಟಫಿಂಗ್ನ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ಫಿಲ್ನ ಮಾಡ್ಕೊಬೇಕು. ಸೊ ಇವಾಗ ಇದನ್ನು ಫಿಲ್ ಮಾಡ್ಕೊಂಡಾಯಿತು. ನೆಕ್ಸ್ಟ್ ನಾನು ಇನ್ನೊಂದು ಓವಲ್ ಶೇಪಲ್ಲಿ
ಲಟ್ಟಿಸ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ? ಈ ರೀತಿಯಾಗಿ ಲಟ್ಟಿಸ್ಕೊಳ್ಳೋದ್ರಿಂದ ನಿಮಗೆ ಸ್ಟಫಿಂಗ್ ಮಾಡೋದಕ್ಕೆ ತುಂಬಾನೇ ಈಸಿ. ಹಾಗೆ ಸಮೋಸಾ ಶೇಪು ಬೇಗನೆ ನೀವು ಮಾಡ್ಕೋಬೋದು ಅಂತಾನೆ ಹೇಳ್ಬೋದು. ಸೊ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಬೇಗನೂ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರನೇ ನಾನು ಸ್ಟ್ರೀಟ್ ಸ್ಟೈಲಲ್ಲಿ ಸಿಗುವಂತಹ ಸಮೋಸಾ ಶೇಪಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಮೊಮೋಸ್ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಬಟ್ ಅದು ಸಮೋಸಾ ಆಗೋದಿಲ್ಲ. ಸೊ ಈ ರೀತಿ ಮಾಡ್ಕೊಂಡೇನೆ ಅದು ಸಮೋಸಾ ಶೇಪ್ ಅಂತಾನೆ ಹೇಳ್ಬೋದು. ಸೊ ಇವಾಗ ನಾನು ಇನ್ನೂ ಒಂದು ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕೈ ಮೇಲೆ ಅಂಗೈ ಮೇಲೆ ಈ ರೀತಿಯಾಗಿ ಹಾಕೊಳ್ಳಿ. ನಿಮ್ಮ ರೈಟ್ ಹ್ಯಾಂಡ್ ಏನಿದೆ ಫಸ್ಟ್ ಫಿಂಗರ್ ಹೆಬ್ಬಟ್ಟಿನ ಬಾಜು ಇರೋ ಫಿಂಗರ್‌ನ ಹಿಡ್ಕೊಂಡು ಈ ರೀತಿಯಾಗಿ ಕ್ಲೋಸಿಂಗ್‌ನ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಲ್ವಾ? ಈ ರೀತಿ ಕ್ಲೋಸ್ ಮಾಡ್ಕೊಂಡು ಪ್ರೆಸ್ಸಿಂಗ್‌ನ ಮಾಡ್ಕೊಂಡ್ರೆ ಕ್ಲೀನಾಗಿ ನಿಮಗೆ ಸಮೋಸಾ ಶೇಪಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ಅತಿ ಸುಲಭವಾಗಿ ಮಾಡ್ಕೋಬೋದು. ಯಾರು ಬೇಕಾದ್ರೂ ಈ ಸಮೋಸಾನ ಮಾಡ್ಕೋಬೋದು ಅಂತಾನೆ ಹೇಳ್ಬೋದು. ನೀವು ಸ್ಟಫಿಂಗ್ ಬೇಕಂದ್ರೆ ನಿಮಗೆ ಬೇಕಾಗಿರೋ ವೆಜಿಟೇಬಲ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್‌ಗಂತೂ ಹೇಳಿ ಮಾಡಿಸಿರೋ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು. ಸೊ ಈ ರೀತಿಯಾಗಿ ಮಾಡ್ಕೊಂಡ್ರೆ ಸಮೋಸಾಗಳು ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ವಾ? ಸೊ ಹಾಗೆ ನಾನು ಇನ್ನೊಂದು ಕಡೆನೂ ನಾನು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿರಿ. ಈ ರೀತಿ ಮಾಡ್ಕೊಳ್ಳೋವಾಗ ತುಂಬಾನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ಅದಕ್ಕೆ ಆಯಿಲ್ ಕೂಡ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ಹಾಗೆ ಇನ್ನೊಂದು ಕೂಡ ನಿಮಗೆ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ? ಯಾವ ರೀತಿ ನಾನು ಶೇಪ್‌ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಈ ರೀತಿ ಕ್ಲೋಸ್ ಮಾಡೋದ್ರಿಂದ ತುಂಬಾನೇ ಅದ್ಭುತವಾಗಿ ಸ್ಟಫಿಂಗು ಕೂಡ ಫಿಲ್ ಆಗುತ್ತೆ. ಹಾಗೆ ಅದು ಓಪನ್ ಆಗಿ ಆಚೆ ಬರೋ ಚಾನ್ಸಸ್ ಇಲ್ಲ. ಸೊ ಅದಕ್ಕೋಸ್ಕರನೇ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ಈಗ ನಾನು ಆಯಿಲ್‌ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ವಾ? ನೋಡ್ತಾ ಇದ್ದೀರಲ್ವಾ? ಈಗ ಆಯಿಲ್ ಬಿಸಿ ಆಗಿದೆ. ಸೊ ಹಾಕಿ ಏನೋ ಒಂದು ಚಿಕ್ಕ ಹಿಟ್ಟು ಹಾಕಿದ ತಕ್ಷಣನೇ ಅದು ಮೇಲೆ ತೇಲ್ತಾ ಇದೆ. ಸೊ ಹಾಗಾದ್ರೆ ಎಣ್ಣೆ ಕಾದಿದೆ ಅಂತ ಹೇಳ್ತಾ. ಸೊ ಮೀಡಿಯಂ ಫ್ಲೇಮಲ್ಲೂ ಬೇಡ, ಹೈ ಫ್ಲೇಮಲ್ಲೂ ಬೇಡ. ಫುಲ್ ಮೀಡಿಯಂ ಫ್ಲೇಮಲ್ಲಿ ಅಂದ್ರೆ ತುಂಬಾನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಕರ್ಕಲಾಗ್ಬಿಡುತ್ತೆ. ಅದಕ್ಕೋಸ್ಕರನೇ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಒಳಗಡೆ ಕೂಡ ಕ್ರಿಸ್ಪಿಯಾಗಿ ಬೆಂದಿರುತ್ತೆ ಅಂತಾನೆ ಹೇಳ್ಬೋದು. ಮೈದಾ ಹಿಟ್ಟಿಂದ ಮಾಡೋದ್ರಿಂದ ಮೇಲೆ ಕ್ರಿಸ್ಪಿಯಾಗಿ ತುಂಬಾನೇ ಕುರುಮ್ ಅಂತ ಸಖತ್ತಾಗಿರುತ್ತೆ. ಮಕ್ಕಳು ಕೂಡ ತುಂಬಾನೇ ಇಷ್ಟಪಡ್ತಾರೆ. ಸೊ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಮನೇಲಿ ಮಿಸ್ ಮಾಡ್ದಿರ ನಿಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಡಿ ಅಂತಾನೆ ಹೇಳ್ಬೋದು. ಕೆಲವರು ಏರ್ ಫ್ರೈಯರ್ ಇದೆ. ಏರ್ ಫ್ರೈಯರಲ್ಲಿ ಕೂಡ ನೀವು ಮೇಲೆ ಹಾಲು ಇಲ್ಲ ಎಣ್ಣೆನ ಸವರ್ಬಿಟ್ಟು ನೀವು ಏರ್ ಫ್ರೈಯರಲ್ಲೂ ಕೂಡ ಇದನ್ನ ಮಾಡ್ಕೋಬೋದು ಅಂತಾನೆ ಹೇಳ್ಬೋದು. ಸೊ ಇಲ್ಲಾಂದ್ರೆ ನೀವು ಈ ರೀತಿ ಡೀಪ್ ಫ್ರೈನ ಯಾವಾಗಲೂ ಡೀಪ್ ಫ್ರೈಯಲ್ಲಿ ಮಾಡೋ ಅಡುಗೆಗಳು ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದಲ್ಲ. ಬಟ್ ಯಾವಾಗಾದರೂ ಈ ರೆಸಿಪಿನ ನೀವು ಮಾಡ್ಕೊಂಡು ಟೇಸ್ಟ್ ಯಾವ ರೀತಿ ಆಗುತ್ತೆ ಅಂತ ನೀವು ಕೂಡ ಟ್ರೈ ಮಾಡಿ ಅಂತಾನೆ ಹೇಳ್ತಾ ಇದ್ದೀನಿ. ಸ್ಟಫಿಂಗ್ ಕೂಡ ಏನು ನಾನು ಜಾಸ್ತಿ ಹಾಕಿಲ್ಲ. ಬರೀ ಹಸಿ ಬಟಾಣಿ ಆಲೂಗಡ್ಡೆನ ಹಾಕೊಂಡಿದ್ದೀನಿ ಅಷ್ಟೇನೆ. ನೋಡಿ ಈ ಥರ ಕಲರ್ ಬರ್ತಾ ಇರುವಾಗ ನಾವು ಎತ್ಕೋಬೇಕಾಗುತ್ತೆ. ಇನ್ನು ಮಿಕ್ಕಿದ ಸಮೋಸಾಗಳನ್ನು ಕೂಡ ನಾನು ಫ್ರೈನ ಮಾಡ್ಕೊತಾ ಇದ್ದೀನಿ. ಬಬಲ್ಸ್ ಕಮ್ಮಿ ಆದಮೇಲೆ ತಿರುವು ಹಾಕ್ಕೊಳ್ಳಿ. ಆದರೆ ಲೋ ಇಂದ ಮೀಡಿಯಂ ಈ ರೀತಿಯಾಗಿ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈನ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಕರ್ರಗಾಗ್ಬಿಡುತ್ತೆ, ಇಲ್ಲ ಕರ್ಕಲಾಗ್ಬಿಡುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಸೊ ಈಗ ನಾನು ಫ್ರೈ ಮಾಡ್ಕೊಂಡಾಯ್ತು. ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ? ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಟ್ರೈ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.